ಶ್ರೀ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಚರಣ ಕಮಲಗಳಲ್ಲಿ ನಮನಗಳನ್ನು ಅರ್ಪಿಸುತ್ತಾ ಅವರ ಪ್ರೇರಣೆಯಿಂದ ಮಾಡು ಕೆಲಸದಾಗ ನಡೆ ನುಡಿಯೊಳಗೆ ಪ್ರತಿಯೊಬ್ಬರೂ ಜನರನ್ನು ಮೆಚ್ಚಿಸುವ ಪ್ರಯತ್ನದಲ್ಲಿ ಇರ್ತಾರೆ. ಏನೆಲ್ಲ ಮಾಡಿದರೂ ಮೊದಲು ಜನರ ಪ್ರತಿಕ್ರಿಯೆಯನ್ನು ಎದುರು ನೋಡ್ತಾರೆ. ನೋಡಿದವರು ಏನೊಂದು ಕಂಡಾರೋ ಎನ್ನುವುದು ನಮ್ಮ ಮನಸ್ಸಿನೊಳಗೆ ಸದಾ ಕಾಡು ಚಿಂತೆ. ಕೆಲವೊಂದು ಕೆಲಸಗಳನ್ನು ನಮಗೆ ಇಷ್ಟ ಇಲ್ಲದಿದ್ದರೂ ಇತರರ ಮೆಚ್ಚುಗೆ ಸಲುವಾಗಿ ಮಾಡ್ತೀವಿ. ಬಹುಶಃ ಇದಕ್ಕೆ ಓಲೈಕೆ ಎನ್ನಬಹುದೋ ಏನೋ. ಜಗತ್ತಿನಾಗ ಎಲ್ಲರೂ ಮೆಚ್ಚುವ ವಸ್ತು ಯಾವುದದ? ಏನೇ ಇರಲಿ, ಅದರ ಹಿಂದೆ ಒಂದು ಕೊಂಕ ನುಡಿ. ಉದಾಹರಣೆಗೆ ಮದುವೆಯಾಗ ಎಷ್ಟೋ ವಿಜೃಂಭಣೆಯಿಂದ ಮಾಡಿ ಭೂರಿ ಭೋಜನ ಮಾಡಿಸಿ ತುಪ್ಪದಾಗ ಮುಳುಗಿಸಿದ್ರೂ ಕೈ ತೊಳ್ಯಾಕ ಬಿಸಿ ನೀರು ಇರಲಿಲ್ಲ. ಊಟದಾಗ ಮೊಸರಿನ ಬದಲು ಮಜ್ಜಿಗೆ ಇತ್ತು ಅಂತ ದೂರುವ ಜನ ನಾವು. ಸ್ವೀಟ್ ಉಂಡಿ ಬದ್ಲಿ ಮೈಸೂರು ಪಾಕ್ ಇದ್ದರೆ ಎಷ್ಟು ಚಲೋ ಇರ್ತಿತ್ತು ಅನ್ನೋ ದೊಡ್ಡ ಮನುಷ್ಯರು ನಾವು. ಇದೆಲ್ಲ ಹೋಗಲಿ, ಪ್ರಕೃತಿಯಾಗಿಂದ ಏರ್ಪೇರುಗಳನ್ನು ಜನ ಮೆಚ್ಚುವುದಿಲ್ಲ. ಚಳಿಗಾಲ ಬಂದ್ರೆ ಎಷ್ಟು ಚಳಿ ಅದು, ಬ್ಯಾಸ್ಗೆ ಬಂದ್ರೆ ಕೆಟ್ಟ ಬಿಸಿಲು ಅನ್ನೋ ಜನ ಮಳೆಗಾಲದಾಗ ಮಳಿನ ಬಿಡವಲ್ದು, ಇದು ಶನಿ ಹೋದೊಂದು ಅನ್ನೋರು. ಅಂದ್ರೆ ಇವರು ಯಾವುದನ್ನು ಮೆಚ್ಚುವುದೂ ಇಲ್ಲ, ಹ್ಯಾಂಗೈತಿ ಹಂಗೆ ಸ್ವೀಕರಿಸುವುದೂ ಇಲ್ಲ. ಅಂಥ ಮನಸ್ಥಿತಿಗಳನ್ನು ಅರಿತ ಮ್ಯಾಗ ನಾವು ಮಾಡೋ ಕೆಲಸದಾಗ ಇನ್ನೊಬ್ಬರ ಮೆಚ್ಚು ಕೇಳಿಸುವ ಕುರಿತು ಯೋಚನೆ ಮಾಡುವ ಬದಲು ನಮಗೆ ತೃಪ್ತಿ ದೊರೆತರೆ ತಾನಾಗಿಯೇ ಎಲ್ಲರಿಗೂ ಅಲ್ಲದಿದ್ದರೂ ಕೆಲಸ ಮೆಚ್ಚಿಸಬಹುದಲ್ವೇನು? ಮಾಡೋ ಕೆಲಸದಾಗ ನಿಷ್ಠೆ ಇರಲಿ, ನಿಖರತೆ ಇರಲಿ, ನಿಸ್ವಾರ್ಥತೆ ಇರಲಿ. ಇದೆಲ್ಲ ಇದ್ದರೆ ಯಾರಿಗಾರ ಮೆಚ್ಚಿಸೋ ಗೋಜಿಗೆ ಹೋಗೋ ಅವಶ್ಯಕತೆ ಕಂಡುಬರುವುದಿಲ್ಲ. ಒಳ್ಳೆಯದನ್ನು ಮೆಚ್ಚು ಕೆಲವರಾದರೂ ಇದ್ದೇ ಇರ್ತಾರೆ ಅಂತ ಭಾವದಿಂದ ಮಾಡಿದ ಕೆಲಸದಾಗ ನಾವು ತೃಪ್ತಿಗೊಳ್ಳುವುದು ಮುಖ್ಯ.